ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ಗಳಿಗೆ ನಾನು ಎಕ್ಸ್ಪ್ಲನೇಷನ್ಸ್ ಅನ್ನ ಮಾಡಿ ಕೊಡ್ತೀನಿ. ಸೊ ಥಿಯರಿ ಆಗಿರೋದ್ರಿಂದ ಸೊ ಬರೀ ಪಾಯಿಂಟ್ಸ್ ಅನ್ನ ಹಾಕಿರ್ತೀನಿ, ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡ್ತೀನಿ. ಸೊ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಮಾತ್ರನೇ ನಾನು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರೋದು ಯಾವ ಟಾಪಿಕ್ ಅಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಇದು 2024 ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಅಂಡ್ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಕರಿಬಹುದು. ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಇನ್ವೆಸ್ಟ್ಮೆಂಟ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಬಹುದು, ಫೀಚರ್ಸ್ ಅಂತ ಕೇಳಬಹುದು, ಅಥವಾ ಸೊ ನೇಚರ್ ಅಂತ ಬೇಕಾದ್ರೆ ಕೇಳಬಹುದು. ಒಂದು ಗುಡ್ ಇನ್ವೆಸ್ಟ್ಮೆಂಟ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನೆಲ್ಲ ಇರುತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ನಾನೊಂದು 14 ಪಾಯಿಂಟ್ಸ್ ಅನ್ನ ಕೋಟ್ ಮಾಡಿದ್ದೀನಿ. ಅಟ್ಲೀಸ್ಟ್ ನೀವು ಯಾವ್ದಾದ್ರು ಒಂದು 10 ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ಸಾಕಾಗುತ್ತೆ. ನೋಡಿ, ಮೊದಲನೇ ಪಾಯಿಂಟ್ ಹೇಳುತ್ತೆ ಪೊಟೆನ್ಶಿಯಲ್ ಫಾರ್ ಗ್ರೋತ್, ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್, ಲಿಕ್ವಿಡಿಟಿ, ಅಲೈನ್ಮೆಂಟ್ ವಿತ್ ದ ಫಿನಾನ್ಷಿಯಲ್ ಗೋಲ್ಸ್, ಡೈವರ್ಸಿಫಿಕೇಶನ್, ಲಾಂಗ್ ಟರ್ಮ್ ವ್ಯಾಲ್ಯೂ, ಕ್ವಾಲಿಟಿ ಆಫ್ ಅಸೆಟ್ಸ್, ಅಡಾಪ್ಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅಂಡ್ ಇನ್ಫಾರ್ಮೇಶನ್, along with ethical and sustainable consideration, compliance and regulatory standards, valuation, management quality goals, economic and market condition. Characteristics of good investments ಅಂತ ಕರಿತೀವಿ. ಸೊ ಯಾವ ತರ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಮೊದಲನೇ ಪಾಯಿಂಟ್ ಹೇಳುತ್ತೆ ಪೊಟೆನ್ಶಿಯಲ್ ಫಾರ್ ಗ್ರೋತ್. ನೋಡಿ, ಪೊಟೆನ್ಶಿಯಲ್ ಫಾರ್ ಗ್ರೋತ್ ಅಂದ್ರೆ ಏನು ಇಲ್ಲ, investment should have the capacity to increase the value. So that is capital appreciation ಮಾಡಬೇಕು ಓವರ್ ದಿ ಪೀರಿಯಡ್ ಆಫ್ ಟೈಮ್. ಅದನ್ನ ನಾವು ಸೊ ಪೊಟೆನ್ಶಿಯಲ್ ಫಾರ್ ಗ್ರೋತ್ ಅಂತ ಕರಿತೀವಿ. ಅಂದ್ರೆ ಸೊ ನೀವೆಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಿರ್ತೀರಾ ಆ ಹಣ ಏನಾಗ್ಬೇಕಪ್ಪ ಅಂತ ಹೇಳಿದ್ರೆ ಫ್ಯೂಚರ್ ಡೇಸ್ ಅಲ್ಲಿ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಕಳಿತಾ ಏನಾಗಬೇಕು, ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ಬೇಕು. ಹೂಡಿಕೆ ಮಾಡಿದ ಹಣ ಬೆಳೆಯೋಲಿಕ್ಕೆ ಅವಕಾಶ ಇರಬೇಕು, ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ದಟ್ ಈಸ್ ವಾಟ್ ಪೊಟೆನ್ಶಿಯಲ್ ಫಾರ್ ಗ್ರೋತ್. ಅಂದ್ರೆ ನಿಮ್ಮ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗಬೇಕು. ಅದು ಫಸ್ಟ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳೋದು ಪೊಟೆನ್ಶಿಯಲ್ ಫಾರ್ ಗ್ರೋತ್ ಅಂತ ಕರಿತೀವಿ. ಫಾರ್ ಅನ್ ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಸೊ ನೀವು ಯಾವ್ದಾದ್ರು ಒಂದು ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರೋ ಕಂಪನಿಯಲ್ಲಿ ಶೇರ್ಸ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಕಂಪನಿ ಬೆಳೀತಾ ಏನಾಗುತ್ತೆ ಅಂದ್ರೆ ದಟ್ ಮೀನ್ಸ್ ಗ್ರೋತ್ ಆಗ್ತಾ ನಿಮ್ಮ ಶೇರ್ಸ್ ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ. ಇವತ್ತು 100 ರೂಪಾಯಿಗೆ ಪರ್ಚೇಸ್ ಮಾಡಿರ್ತೀರಾ ಅನ್ಕೊಳ್ಳಿ. ಸೊ ಪೊಟೆನ್ಶಿಯಲ್ ಫಾರ್ ಗ್ರೋತ್ ಅಂದ್ರೆ ಇವತ್ತು 100 ರೂಪಾಯಿ ಪರ್ಚೇಸ್ ಮಾಡಿರೋ ಶೇರ್ಸ್ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಆಗ್ತಾ 100 ರೂಪಾಯಿ ಇರೋ ವ್ಯಾಲ್ಯೂ 500 ರೂಪಾಯಿ ಆಗ್ತಾ ಹೋಗುತ್ತೆ, 1000 ರೂಪಾಯಿ ಆಗ್ಬೋದು. ಅದು ಪೊಟೆನ್ಶಿಯಲ್ ಫಾರ್ ಗ್ರೋತ್ ಅಂತ ಕರಿತಾ ಹೋಗ್ತೀವಿ. ದಟ್ ಈಸ್ ವಾಟ್. ಸೊ ಅಂದ್ರೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಹೇಳುತ್ತಪ್ಪ ಅಂದ್ರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗಬೇಕು ಅಂತ ಹೇಳುತ್ತೆ. ಶುಡ್ ಹ್ಯಾವ್ ಎ ಕೆಪಾಸಿಟಿ ಟು ಇನ್ಕ್ರೀಸ್ ದ ವ್ಯಾಲ್ಯೂ ಓವರ್ ದಿ ಪೀರಿಯಡ್ ಆಫ್ ಟೈಮ್. ಅದನ್ನ ನಾವು ಪೊಟೆನ್ಶಿಯಲ್ ಫಾರ್ ಗ್ರೋತ್ ಅಂತ ಕರಿತೀವಿ. ದೆನ್ ಎರಡನೇ ಪಾಯಿಂಟ್ ಹೇಳುತ್ತೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂದ್ರೆ ಸೊ ಸಿಂಪಲ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂತ ಹೇಳಿದ್ರೆ ನಿಮಗೆ ತುಂಬಾ ಜಾಸ್ತಿ ರಿಸ್ಕ್ ಇದೆ ಅಂದ್ರೆ ನಿನ್ಗೆ ಜಾಸ್ತಿ ಪ್ರಾಫಿಟ್ ಬರಬೇಕು, ಕಡಿಮೆ ರಿಸ್ಕ್ ಇದೆಯಾ ಕಡಿಮೆ ಪ್ರಾಫಿಟ್ ಬರಬೇಕು ಅಂತ ಅಷ್ಟೇ. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತ ಹೇಳ್ಬೇಕು ಅಂದ್ರೆ ನಾನು ಏನ್ ರಿಸ್ಕ್ ಅನ್ನ ತಗೊಳ್ತೀನಿ ಅದಕ್ಕೆ ತಕ್ಕಂತೆ ಲಾಭ ಇರಬೇಕು, ಅದನ್ನೇ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಇನ್ ದಿಸ್ ನಥಿಂಗ್ ಬಟ್ ಇನ್ವೆಸ್ಟ್ಮೆಂಟ್ ಶುಡ್ ನಾಟ್ ಆಫರ್ ಹೈ ರಿಟರ್ನ್ಸ್. ಬರೀ ಹೈ ರಿಟರ್ನ್ಸ್ ಅನ್ನ ಆಫರ್ ಮಾಡೋದಿಲ್ಲ, ಬಟ್ ಹೈ ರಿಟರ್ನ್ಸ್ ರಿಲೇಟಿವ್ಲಿ ಟು ದ ಲೆವೆಲ್ ಆಫ್ ರಿಸ್ಕ್ ಟೇಕನ್. ಹೈ ರಿಟರ್ನ್ಸ್ ಏನ್ ಬರ್ತಾ ಹೋಗುತ್ತೆ ಅದು ಹೈ ರಿಸ್ಕ್ ಅನ್ನ ಒಳಗೊಂಡಿರುತ್ತೆ ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂದ್ರೆ ನೀವು ಜಾಸ್ತಿ ರಿಸ್ಕ್ ಅನ್ನ ತಗೊಳ್ತೀರಾ ಅಂದ್ರೆ ನಿಮ್ಗೆ ಜಾಸ್ತಿ ಲಾಭ ಬರಬೇಕು ಅಂತ ಅರ್ಥ. ಸೊ ತೆಗೆದುಕೊಳ್ಳುವ ರಿಸ್ಕ್ ತಕ್ಕಂತೆ ಲಾಭ ಇರಬೇಕು, ಅದೇ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತ ಕರಿತೀವಿ. ಬಟ್ ಗುಡ್ ಇನ್ ದೆನ್ ಥರ್ಡ್ ಒನ್ ಬಂದು ಲಿಕ್ವಿಡಿಟಿ ಅಂತ ಇದೆ. ಸೊ ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತು ಲಿಕ್ವಿಡಿಟಿ ಅಂದ್ರೆ ವಿಚ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಅಂತ ಅರ್ಥ. ಸೊ ಹಾಗಾಗಿ ನಮ್ಮ ಹತ್ರ ಏನಾದ್ರೂ ಇನ್ವೆಸ್ಟ್ಮೆಂಟ್ಸ್ ಇದ್ರೆ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿತ್ ಕ್ವಿಕ್ ಆಗಿ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು ವಿತೌಟ್ ಎನಿ ಸಿಗ್ನಿಫಿಕೆಂಟ್ ಲಾಸ್ ಇನ್ ದ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂ ಏನಿರುತ್ತೆ ಅದರಲ್ಲಿ ಯಾವುದೇ ತರದ ಲಾಸ್ ಆಗದಲೆ ಈಸಿಯಾಗಿ ನಾವು ಸೊ ಕ್ಯಾಶ್ಗೆ ನಾವು ಕನ್ವರ್ಟ್ ಅನ್ನ ಮಾಡ್ಕೋಬಹುದು. ಅದನ್ನ ನಾವು ಲಿಕ್ವಿಡಿಟಿ ಅಂತ ಕರಿತಾ ಹೋಗ್ತೀವಿ.
ಸೊ ಅಂದ್ರೆ ನಮ್ಗೇನಾದ್ರೂ ಎಮರ್ಜೆನ್ಸಿ ಸಿಚುಯೇಷನ್ಸ್ ಇದ್ರೆ, ಸೊ ಎಮರ್ಜೆನ್ಸಿ ಸಿಚುಯೇಷನ್ಸ್ ಇದ್ರೆ ಆ ತಕ್ಷಣನೇ ಅದನ್ನ ನಮ್ಗೆ ಆ ಒಂದು ಇನ್ವೆಸ್ಟ್ಮೆಂಟ್ ನ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋ ತರ ಇರಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀನ್ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, ಬಟ್ ನೀನ್ ಎಮರ್ಜೆನ್ಸಿ ಫಂಡ್ ಅಲ್ಲಿ ನಿಮ್ಗೆ ಅದು ಕ್ಯಾಶ್ ಆಗಿ ಕನ್ವರ್ಟ್ ಆಗಲ್ಲ ಅಂದ್ರೆ ದಟ್ ಇಸ್ ನಾಟ್ ಎ ಗುಡ್ ಇನ್ವೆಸ್ಟ್ಮೆಂಟ್. ಲಿಕ್ವಿಡಿಟಿ ಇರಬೇಕು ಅಂದ್ರೆ ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ವಿತೌಟ್ ಲಾಸ್. ಯಾವುದೇ ತರದ ಲಾಸ್ ಆಗ್ದಲೆ ಆ ಒಂದು ಇನ್ವೆಸ್ಟ್ಮೆಂಟ್ ನ ಈಸಿಯಾಗಿ ನಾವು ಕನ್ವರ್ಟ್ ಮಾಡೋ ತರ ಇರಬೇಕು. ಸೊ ಅದನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋ ತರ ಇರಬೇಕು. ಅದನ್ನ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿದ್ರೆ ನೋಡಿ, ನೀವು ಬ್ಯಾಂಕ್ ಅಲ್ಲಿ ಏನಾದ್ರು FD ಇಡ್ತೀರಾ ಅನ್ಕೊಳ್ಳಿ, ಅಥವಾ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ ಅಂತ ಹೇಳಿದ್ರೆ, ಸೊ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಇಮಿಡಿಯೇಟ್ ಆಗಿ ನೀವು ಒಂದೇ ದಿನದಲ್ಲಿ ಆ ಒಂದು ಗೋಲ್ಡ್ ಅನ್ನ ಸೇಲ್ ಮಾಡ್ಬಿಟ್ಟು ಬೇಕಾದ್ರೆ ನೀವು ಕ್ಯಾಶ್ ಅನ್ನ ತಗೋಬಹುದು. ಸೊ ಅದೇ ಆ ತರ ನೀವು ಲಿಕ್ವಿಡಿಟಿ ಪೊಸಿಷನ್ಸ್ ಅನ್ನ ನೋಡ್ಕೊಂಡು ಲಿಕ್ವಿಡಿಟಿ ಎಲ್ಲಿದೆಯೋ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳುತ್ತೆ. ಅದು ಥರ್ಡ್ ಪಾಯಿಂಟ್, ಗುಡ್ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥದ್ದು. ದೆನ್ ಫೋರ್ತ್ ಪಾಯಿಂಟ್ ಹೇಳುತ್ತೆ ಅಲೈನ್ಮೆಂಟ್ ವಿತ್ ದ ಫಿನಾನ್ಷಿಯಲ್ ಗೋಲ್ಸ್. ನೋಡಿ, ಅಲೈನ್ಮೆಂಟ್ ವಿತ್ ದ ಫಿನಾನ್ಷಿಯಲ್ ಗೋಲ್ಸ್ ಇನ್ ದ ಸೆನ್ಸ್ ನಥಿಂಗ್ ಬಟ್ the investment must match the investor's specific objectives. Alignment with the financial goals ಅಂದ್ರೆ ಇನ್ವೆಸ್ಟರ್ ಯಾರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಅವರ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅನ್ನ ಮ್ಯಾಚ್ ಮಾಡೋ ತರ ಇರಬೇಕು. ಕೆಲವೊಬ್ರು ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ, ಕೆಲವರು ರೆಗ್ಯುಲರ್ ಇನ್ಕಮ್ ಅನ್ನ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ, ಕೆಲವರು ವೆಲ್ತ್ ಕ್ರಿಯೇಷನ್ಸ್ ಅನ್ನ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ಅಲೈನ್ಮೆಂಟ್ ವಿತ್ ದ ಫಿನಾನ್ಷಿಯಲ್ ಗೋಲ್ಸ್ ಅಂತ ಹೇಳಿದ್ರೆ ದ ಇನ್ವೆಸ್ಟ್ಮೆಂಟ್ ಮಸ್ಟ್ ಮ್ಯಾಚ್ ದ ಇನ್ವೆಸ್ಟರ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅನ್ನ ಮ್ಯಾಚ್ ಮಾಡೋ ತರ ಇರಬೇಕು. ಅಂದ್ರೆ ಸೊ ಫಾರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನೋಡಬಹುದು, ಅಲೈನ್ಮೆಂಟ್ ವಿತ್ ಫಿನಾನ್ಷಿಯಲ್ ಗೋಲ್ಸ್ ಅಂದ್ರೆ ಇನ್ವೆಸ್ಟರ್ ನ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅದಕ್ಕೆ ಮ್ಯಾಚ್ ಆಗೋ ತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ವೆಲ್ತ್ ಕ್ರಿಯೇಷನ್ಸ್ ಆಗಿರ್ಬೋದು, ರಿಟೈರ್ಮೆಂಟ್ ಪ್ಲಾನ್ ಆಗಿರ್ಬೋದು, ಅಥವಾ ಸನ್ಸ್ ಎಜುಕೇಶನ್ ಪರ್ಪಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಅದನ್ನ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಅಂಡ್ ಐದನೇದು ಬಂದು ಡೈವರ್ಸಿಫಿಕೇಶನ್ಸ್ ಅಂತ ಕರಿತೀವಿ. ನೋಡಿ, ಡೈವರ್ಸಿಫಿಕೇಶನ್ಸ್ ಅಂದ್ರೆ ಏನಿಲ್ಲ, ನಿಮ್ಮ ಹತ್ರ 1,00,000 ಅಮೌಂಟ್ ಇದೆ ಅನ್ಕೊಳ್ಳಿ, ನಿಮ್ಮ ಹತ್ರ 1,00,000 ಅಮೌಂಟ್ ಅನ್ನ ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು. ದಟ್ ಈಸ್ ನಾಟ್ ಎ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಡೈವರ್ಸಿಫಿಕೇಶನ್ಸ್ ಇರಬೇಕು. ಅಂದ್ರೆ ಎ ಗುಡ್ ಇನ್ವೆಸ್ಟ್ಮೆಂಟ್ ಎಲ್ಪ್ಸ್ spread risk across different assets classes so that failure in one area it doesn't matter the whole portfolio. ಅಂದ್ರೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾದ್ರೆ 1,00,000 ಇದೆ, 1,00,000ನ ಫುಲ್ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ಕೊಳ್ಳಿ. ಸಪೋಸ್ ಶೇರ್ ಮಾರ್ಕೆಟ್ ಅಲ್ಲಿ ಹೈ ರಿಸ್ಕ್ ಇರುತ್ತೆ, ಆ ರಿಸ್ಕ್ ಇಂದ 1,00,000 ಏನಾದ್ರೂ ಹೋದ್ರೆ ಸೊ ನಿಮ್ಗೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗುಡ್ ಇನ್ವೆಸ್ಟ್ಮೆಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಮ ರಿಸ್ಕ್ ಅನ್ನ ಸ್ಪ್ರೆಡ್ ಮಾಡಿ ಅಂತ ಹೇಳುತ್ತೆ. ಸಮ್ ಪಾರ್ಟ್ ಆಫ್ ಮನಿ ನೀವು ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಸಮ್ ಪಾರ್ಟ್ ಆಫ್ ಮನಿ ನೀವು ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಫ್ ಡಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಹೇಳುತ್ತೆ. ಅಂದ್ರೆ ನೀವು ಜಸ್ಟ್ ಡೈವರ್ಸಿಫಿಕೇಶನ್ಸ್ ಅನ್ನ ಮಾಡ್ಬೇಕಷ್ಟೇ, ಸರಿನಾ? ಸೊ ನಿಮ್ಮ ಬಳಿ ಇರ್ತಕ್ಕಂಥ 1,00,000 ರೂಪಾಯಿನ ಒಂದೇ ಕಂಪನಿಯ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಸ್ವಲ್ಪ ಹಣ FD ಇಟ್ಬಿಡಿ, ಸ್ವಲ್ಪ ಹಣದಲ್ಲಿ ಚಿನ್ನ ತಗೊಳ್ಳಿ, ಸ್ವಲ್ಪ ಹಣವನ್ನ ಬೇರೆ ಬೇರೆ ಕಡೆ ನೀವು ಬ್ಯಾಂಕಿಂಗ್ ಅಲ್ಲೋ ಅಥವಾ ಬೇರೆ ಎಲ್ಲಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಈ ತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ, ಸ್ಪ್ರೆಡ್ ಮಾಡಿದಾಗ ನಿಮ್ಮ ರಿಸ್ಕ್ ಅಕ್ರಾಸ್ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗುತ್ತೆ. ಸೊ ಆಗ ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಸ್ ಆದ್ರೆ ನಿಮ್ಮ ಎಂಟೈರ್ ಪೋರ್ಟ್ಫೋಲಿಯೋ ಮೇಲೆ ಯಾವುದೇ ತರದ ಇಂಪ್ಯಾಕ್ಟ್ ಬೀರೋದಿಲ್ಲ ಅಂತ ಅರ್ಥ. ಅದು ಡೈವರ್ಸಿಫಿಕೇಶನ್ ಇರ್ಬೇಕು. ಯಾವಾಗ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಡೈವರ್ಸಿಫಿಕೇಶನ್ಸ್ ಅನ್ನೇ ನೋಡ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಹೇಳುತ್ತೆ ಲಾಂಗ್ ಟರ್ಮ್ ವ್ಯಾಲ್ಯೂ. ನೋಡಿ, ಲಾಂಗ್ ಟರ್ಮ್ ವ್ಯಾಲ್ಯೂ ಇನ್ ದ ಸೆನ್ಸ್ ನಥಿಂಗ್ ಬಟ್ the ability of the assets to maintain or increase its worth over an extended period rather than offering a just short term income. ಸೊ ಲಾಂಗ್ ಟರ್ಮ್ ವ್ಯಾಲ್ಯೂ ಅಂತ ಹೇಳಿದ್ರೆ ಆ ಒಂದು ನನ್ನ ಒಂದು ಇನ್ವೆಸ್ಟ್ಮೆಂಟ್ ಅದು ಯಾವಾಗಲೂ ಕೂಡ ದ ಎಬಿಲಿಟಿ ಆಫ್ ಅನ್ ಇನ್ವೆಸ್ಟ್ಮೆಂಟ್, ಎಬಿಲಿಟಿ ಆಫ್ ಅನ್ ಅಸೆಟ್ಸ್ ಇನ್ಕ್ರೀಸ್ ಇಟ್ಸ್ ವರ್ತ್. ಆ ಒಂದು ನಾವೇನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀವಿ ಆ ಇನ್ವೆಸ್ಟ್ಮೆಂಟ್ ಕೇವಲ ಶಾರ್ಟ್ ಟರ್ಮ್ಗೆ ನಮಗೆ ಲಾಭವನ್ನ, ಪ್ರಾಫಿಟ್ ಅನ್ನ ಕೊಡದೆ ಲಾಂಗ್ ಟರ್ಮ್ ಡ್ಯೂರೇಷನ್ ತನ್ನ ವ್ಯಾಲ್ಯೂ ಅನ್ನ ಮೇಂಟೈನ್ ಮಾಡಬೇಕು. ಸೊ ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡಬೇಕು ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಹೇಳುತ್ತೆ. ಲಾಂಗ್ ಟರ್ಮ್ ವ್ಯಾಲ್ಯೂ ಇರಬೇಕು ಅಂದ್ರೆ ದೀರ್ಘಾವಧಿ ನನಗೆ ಪ್ರಾಫಿಟ್ ಬರಬೇಕು ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ರಾದರ್ ದನ್ ಶಾರ್ಟ್ ಟರ್ಮ್ ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಲಾಂಗ್ ಟರ್ಮ್ ವ್ಯಾಲ್ಯೂ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಸೊ ಲಾಂಗರ್ ಡ್ಯೂರೇಷನ್ ತನ್ನ ವ್ಯಾಲ್ಯೂ ಅನ್ನ ಮೇಂಟೈನ್ ಮಾಡಬೇಕು ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಫಾರ್
ಫಾರ್ ಎನ್ ಎಕ್ಸಾಂಪಲ್ ನೋಡಿ, ಈಗ ಬೆಂಗಳೂರಂತ ಅರ್ಬನ್ ಏರಿಯಾದಲ್ಲಿ ನೀವು ಇವತ್ತು ಒಂದು ಲ್ಯಾಂಡ್ ಅನ್ನ ತಗೊಂಡ್ರೆ, ಸೊ ಇವತ್ತು ನೀವೇನಾದ್ರೂ ಲ್ಯಾಂಡ್ ಅನ್ನ ತಗೊಂಡ್ರೆ ಇನ್ನು 10 ವರ್ಷ ಬಿಟ್ರೆ ಆ ಲ್ಯಾಂಡ್ ನ ವ್ಯಾಲ್ಯೂ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ದಟ್ ಈಸ್ ವಾಟ್ ಲಾಂಗ್ ಟರ್ಮ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆ ಇನ್ವೆಸ್ಟ್ಮೆಂಟ್ ನ ವ್ಯಾಲ್ಯೂ ಲಾಂಗರ್ ಪೀರಿಯಡ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು ತನ್ನ ವ್ಯಾಲ್ಯೂ, ರಾದರ್ ದನ್ ಕಾನ್ಸಂಟ್ರೇಷನ್ ಟುವರ್ಡ್ ಶಾರ್ಟ್ ಟರ್ಮ್ ಪ್ರಾಫಿಟ್ ನ ಕಾನ್ಸಂಟ್ರೇಷನ್ಸ್ ಅನ್ನ ಮಾಡಬಹುದು. ಲಾಂಗರ್ ಡ್ಯೂರೇಷನ್ ತನ್ನ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಹೇಳುತ್ತೆ. ಅದು ಗುಡ್ ಇನ್ವೆಸ್ಟ್ಮೆಂಟ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ಹೇಳುತ್ತೆ ಕ್ವಾಲಿಟಿ ಆಫ್ ಅಸೆಟ್ಸ್ ಅಂತ ಹೇಳುತ್ತೆ. ನೋಡಿ, ಕ್ವಾಲಿಟಿ ಆಫ್ ಅಸೆಟ್ಸ್ ಅಂದ್ರೆ ನಥಿಂಗ್ ಬಟ್, ನೋಡಿ ಕ್ವಾಲಿಟಿ ಆಫ್ ಅಸೆಟ್ಸ್ ಅಂದ್ರೆ ಏನಿಲ್ಲ, ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಲ್ವಾ, ಆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂತ ಕಂಪನಿ ಏನಿರುತ್ತೆ, ಆ ಒಂದು ಕಂಪನಿಯ ಟೋಟಲ್ ಅಸೆಟ್ಸ್ ಅನ್ನ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಆ ಬ್ಯಾಲೆನ್ಸ್ ಶೀಟ್ ಏನಿದೆ, ಅಸೆಟ್ಸ್ ಯಾವ ತರ ಇದಾವೆ, ಸೊ ಹೇಗೆ ಆ ಒಂದು ಕಂಪನಿ ಸ್ಟೆಬಿಲಿಟಿ ಇದೆಯಾ ಇಲ್ವೋದನ್ನ ನಾವು ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ಅದನ್ನೇ ನಾವು ಕ್ವಾಲಿಟಿ ಆಫ್ ಅಸೆಟ್ಸ್ ಅಂತ ಕರಿತೀವಿ. ಅಂದ್ರೆ ಸೊ ಯಾವ ಕಂಪನಿಲಿ ಕೂಡ ಸಾಲ ತಗೊಳ್ದೇನೆ ಜಸ್ಟ್ ಅಸೆಟ್ಸ್ ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಉತ್ತಮವಾಗಿರುತ್ತೆ ಅಂತ ಕ್ವಾಲಿಟಿ ಆಫ್ ಅಸೆಟ್ಸ್ ಅಂತ. ರಾದರ್ ದನ್ ಕಂಪನಿ ಪ್ರತಿ ವರ್ಷ ತುಂಬಾ ಸಾಲ ತಗೊಂಡ್ಬರುತ್ತೆ, ಸ್ವಲ್ಪ ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ, ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಬದಲು ಕ್ವಾಲಿಟಿ ಆಫ್ ಅಸೆಟ್ಸ್ ಇರ್ತಕ್ಕಂಥ ಕಂಪನಿಗಳನ್ನ ನಾವು ಹುಡುಕ್ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಡೆಟ್ ಕಡಿಮೆ ಇರಬೇಕು, ಅಸೆಟ್ಸ್ ನ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಹೇಳುತ್ತೆ. ಅಂದ್ರೆ ಸಾಲವೇ ಇಲ್ಲದೆ ಪ್ರತಿ ವರ್ಷ ಏನು ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಇರ್ತಾರೆ ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳ್ತೇವೆ. ಲೈಕ್ ಟಾಟಾ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಅಂತ ಕಂಪನಿಗಳ ಏನು ಗುಡ್ ವಿಲ್ ಚೆನ್ನಾಗಿರುತ್ತೆ, ಹಾಗಾಗಿ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಒಳ್ಳೇದು ಅಂತ ಹೇಳುತ್ತೆ. ನೆಕ್ಸ್ಟ್ ಒನ್ ಹೇಳುತ್ತೆ ಅಡಾಪ್ಟಬಿಲಿಟಿ ಅಂತ ಹೇಳುತ್ತೆ. ಸೊ ಅಡಾಪ್ಟಬಿಲಿಟಿ ಅಂತ ಅಡಾಪ್ಟಬಿಲಿಟಿ ಅಂದ್ರೆ ಚೇಂಜ್ ಇನ್ ದ ಸಿಚುಯೇಷನ್ ಅಥವಾ ಚೇಂಜ್ ಇನ್ ದ ಸರ್ಕಮ್ಸ್ಟಾನ್ಸಸ್ ಅಡಾಪ್ಟ್ ಆಗೋ ತರ ಇರಬೇಕು. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಎಕನಾಮಿಕ್ ಕಂಡೀಷನ್ ಬದಲಾವಣೆ ಆಗುತ್ತೆ. ಸೊ ಅದಕ್ಕೆ ತಕ್ಕಂತೆ ನಮ್ಮ ಹೂಡಿಕೆ ಏನ್ ಮಾಡ್ತೀವಿ, ನಾವು ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀವಿ, ಅದಕ್ಕೆ ತಕ್ಕಂತೆ ನಾವು ಬದಲಾಯಿಸ್ಕೋಬೇಕಾಗತ್ತೆ. ಸೊ ಆ ಬದಲಾಯಿಸ್ಕೊಳ್ತಕ್ಕಂತ ಒಂದು ಸ್ಕಿಲ್ ನಮ್ಮ ಹತ್ರ ಇರಬೇಕಾಗುತ್ತೆ ಇನ್ವೆಸ್ಟರ್ಸ್ಗೆ. ದಟ್ ಈಸ್ ಅಡಾಪ್ಟಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಹೇಳುತ್ತೆ ಟ್ರಾನ್ಸ್ಪರೆನ್ಸಿ ಅಂಡ್ ಇನ್ಫಾರ್ಮೇಶನ್. ನೋಡಿ, ಟ್ರಾನ್ಸ್ಪರೆನ್ಸಿ ಅಂಡ್ ಇನ್ಫಾರ್ಮೇಶನ್ಸ್ ಇನ್ ದ ನಥಿಂಗ್ ಬಟ್, ಸೊ ಎಲ್ಲೇ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ದೇರ್ ಇಸ್ ಅ ಕ್ಲಿಯರ್ ಆನೆಸ್ಟಿ ಅಂಡ್ ರೆಗ್ಯುಲರ್ ರಿಪೋರ್ಟಿಂಗ್ ಮಸ್ಟ್ ಬಿ ಅವೈಲಬಲ್. ಸೊ ಇನ್ವೆಸ್ಟರ್ ಕ್ಯಾನ್ ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್ಸ್ ಅನ್ನ ತಗೊಳಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳುತ್ತೆ, ಆನೆಸ್ಟಿ ಇರಬೇಕು. ಸೊ ಎಲ್ಲಿ ಯಾವ ಒಂದು ಕಂಪನಿಯಲ್ಲಿ ಇನ್ವೆಸ್ಟರ್ಸ್ಗೆ ಪ್ರೊವೈಡ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಅಂದ್ರೆ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಎಲ್ಲಾ ತರದ ಇನ್ಫಾರ್ಮೇಶನ್ಸ್ ಅನ್ನ, ಮ್ಯಾಟರ್ಸ್ ಅನ್ನ, ರಿಪೋರ್ಟ್ಸ್ ಅನ್ನ ಸೊ ಮುಕ್ತವಾಗಿ ಇನ್ವೆಸ್ಟರ್ಸ್ಗೆ ಆ ಒಂದು ಟ್ರಾನ್ಸ್ಪರೆಂಟ್ ಇನ್ಫಾರ್ಮೇಶನ್ಸ್ ಕ್ಲಿಯರ್ ಕಟ್ ಆಗಿ ಸಿಗಬೇಕು ಅಂತ ಹೇಳುತ್ತೆ. ಸೊ ದಟ್ ಈಸ್ ವಾಟ್ ಟ್ರಾನ್ಸ್ಪರೆನ್ಸಿ ಅಂಡ್ ಇನ್ಫಾರ್ಮೇಶನ್ಸ್ ಅಂತ ಕರಿತೀವಿ. ಸೊ ಯಾವುದೇ ಅನ್ಎಥಿಕಲ್ ಪ್ರಾಕ್ಟೀಸಸ್ ಅನ್ನ ಮಾಡಬಾರ್ದು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಏನಾದ್ರೂ ಇದ್ರೆ, ಸೊ ಪ್ರತಿ 3 ಮಂತ್ಸ್ಗೆ ಒಂದ್ಸಲ ತನ್ನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಸೊ ಪಬ್ಲಿಕ್ಗೆ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಇನ್ವೆಸ್ಟರ್ಸ್ಗೆ ಏನಾಗ್ತಾ ಇರುತ್ತೆ, ಒಂದು ನಂಬಿಕೆ ಇರುತ್ತೆ, ಸೊ ಹೂಡಿಕೆ ಮಾಡ್ಬೋದು. ಸೊ ಈ ತರ ಟ್ರಾನ್ಸ್ಪರೆನ್ಸಿ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾರೆ, ಯಾವುದೇ ತರ ಫೇಕ್ ಇರಬಾರ್ದು. ದಟ್ ಇಸ್ ವಾಟ್ ಟ್ರಾನ್ಸ್ಪರೆನ್ಸಿ ಅಂಡ್ ಇನ್ಫಾರ್ಮೇಶನ್ಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಹೇಳುತ್ತೆ ಎಥಿಕಲ್ ಅಂಡ್ ಸಸ್ಟೈನಬಲ್. ಎಥಿಕಲ್ ಅಂಡ್ ಸಸ್ಟೈನಬಲ್ ಕನ್ಸಿಡರೇಷನ್. ನೋಡಿ, ಎಥಿಕಲ್ ಅಂಡ್ ಸಸ್ಟೈನಬಲ್ ಕನ್ಸಿಡರೇಷನ್ಸ್ ಅಂದ್ರೆ ಸೊ ಎಥಿಕಲ್ ಇರಬೇಕು. ಅಂದ್ರೆ ಸೊಸೈಟಿಗೆ ಯಾವುದೇ ತರದ ಹಾನಿ ಮಾಡ್ತಕ್ಕಂಥ ಹೂಡಿಕೆಯನ್ನ ಮಾಡಬಾರ್ದು. ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆ ಈಗ ಪೊಲ್ಯೂಷನ್ ಮಾಡ್ತಕ್ಕಂಥ, ಎನ್ವೈರನ್ಮೆಂಟ್ ಪೊಲ್ಯೂಷನ್ ಮಾಡ್ತಕ್ಕಂಥ ಕೆಮಿಕಲ್ ಕಂಪನಿಗಳಲ್ಲಿ ಏನಾದ್ರು ಸೋಲಾರ್ ಎನರ್ಜಿ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ವಾಹನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸೊ ಇವತ್ತಿನ ದಿನದಲ್ಲಿ ಅದು ಸಸ್ಟೈನಬಲ್ ಎನಿಸ್ತಾ ಇದೆ, ಸಸ್ಟೈನಬಲ್ ಇರುತ್ತೆ ಅಂತ ಎಥಿಕಲ್ ಅಂಡ್ ಸಸ್ಟೈನಬಲ್ ಕನ್ಸಿಡರೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಸೊಸೈಟಿಗೆ ಹಾನಿ ಮಾಡ್ತಕ್ಕಂಥ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸೊ ಮೇ ಬಿ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ನಾವು ಅಂತ ಕಂಪನಿಗಳ ಬದಲು ಸ್ಥಿರತೆಯನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ಸಸ್ಟೈನಬಲ್ ಕನ್ಸಿಡರೇಷನ್ಸ್ ಅನ್ನ ನೋಡಿಕೊಂಡು ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಬೆಟರ್ ಅಂತ ಹೇಳುತ್ತೆ. ಅದನ್ನ ನಾವು ಎಥಿಕಲ್ ಅಂಡ್ ಸಸ್ಟೈನಬಲ್ ಕನ್ಸಿಡರೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅಂದ್ರೆ ಅಲೈನ್ಮೆಂಟ್ ವಿತ್ ಮಾಡರ್ನ್ ಎನ್ವೈರನ್ಮೆಂಟಲ್ ಸೋಷಿಯಲ್ ಅಂಡ್ ಗವರ್ನೆನ್ಸ್ ಏನಿದೆ, ESG, ಎನ್ವೈರನ್ಮೆಂಟಲ್ ಸೋಷಿಯಲ್ ಅಂಡ್ ಗವರ್ನೆನ್ಸ್ ಏನಿದೆ, ಅವರ ಒಂದು ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂತೆ ಸೊ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ.
ಅಂಡ್ ಕಂಪ್ಲೈನ್ಸ್ ಅಂಡ್ ರೆಗ್ಯುಲೇಟರಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ನೋಡಿ, ಎಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ಸೊ it must fully comply with the legal frameworks and financial regulation to protect against the fraud or legal shutdowns. ಏನಾದರೂ ಗೌರ್ನಮೆಂಟ್ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕೊಟ್ಟಿರುತ್ತೆ, ಲೈಕ್ ಸೆಬಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕೊಟ್ಟಿರುತ್ತೆ, ಅದನ್ನ ಫಾಲೋ ಮಾಡ್ತಕ್ಕಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳುತ್ತೆ. ಅಂಡ್